ಎಲ್ಲರಿಗೂ ನಮಸ್ತೆ. ಕೆಲವು ಪ್ರದೇಶದಲ್ಲಿ ಕೃಷಿಕರು ಬೆಳೆಯುವ ಬೆಳೆಯನ್ನು ನಾಶ ಮಾಡಲಿಕ್ಕೆ ಅಂತೇಳಿ ಕೆಲವು ಪ್ರಾಣಿ ಅಥವಾ ಪಕ್ಷಿಗಳು ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಈ ಮಂಗ. ನಾವು ಈ ಮಂಗಗಳನ್ನು ಯಾವ ರೀತಿಯಾಗಿ ಹೆದರಿಸಿ ಓಡಿಸ್ಬೋದು ಅಂತ ಹೇಳಿದರೆ ಅದಕ್ಕೆ ಒಳ್ಳೆಯ ಉಪಾಯ ಬಂದು ಈ ಮಂಕಿ ಗನ್. ನಾವಿವತ್ತು ಈ ಮಂಕಿ ಗನ್ ತಯಾರಿಸಲಿಕ್ಕೆ ಯಾವೆಲ್ಲ ವಸ್ತುಗಳು ಬೇಕಾಗ್ತದೆ ಮತ್ತು ನಾವು ಕಡಿಮೆ ವೆಚ್ಚದಲ್ಲಿ ಮತ್ತು ಸುಲಭವಾಗಿ ಮನೆಯಲ್ಲೇ ಮಂಕಿ ಗನ್ನನ್ನು ಹೇಗೆ ತಯಾರಿಸಿದ್ದೇವೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ನಮಗೆ ಈ ಮಂಕಿ ಗನ್ನನ್ನು ತಯಾರಿಸಲಿಕ್ಕೆ ಮುಖ್ಯವಾಗಿ ಬೇಕಾದಂಥ ವಸ್ತು ಅಂತ ಹೇಳಿದರೆ PVC ಪೈಪ್. ನೀವೀಗ ನೋಡ್ತಿರುವಂಥದ್ದು 1.5 ಇಂಚಿನ ಪೈಪ್, 2 ಫೀಟ್ನಷ್ಟು ಉದ್ದ ಇದೆ ಇದು. ನಂತರ ರೆಡ್ಯೂಸರಿಗೆ ಮತ್ತು 1.5 ಇಂಚಿನ ಪೈಪಿಗೆ ನೀವು ಗಮ್ ಹಾಕಬಾರ್ದು. ನಂತರ 3 ಇಂಚು ಟು 1.5 ಇಂಚ್ ರೆಡ್ಯೂಸರ್ ಇದು. ನಂತರ ಅದರಿಂದ 3 ಇಂಚಿನ ಪೈಪ್, 2 ಫೀಟ್ನಷ್ಟು ಉದ್ದ ಇದೆ ಅದು ಕೂಡ. 4 ಇಂಚಿನ ಪೈಪ್ ಬೇಕಾದರೂ ತಗೊಳ್ಬೋದು, ಉದ್ದ ಎಷ್ಟು ಬೇಕಾದರೆ ಯಾರಿಗೆ ಎಷ್ಟು ಬೇಕಷ್ಟು ಇಟ್ಕೊಳ್ಬೋದು. ನಂತರ ಎಂಡ್ ಕ್ಯಾಪ್ 3 ಇಂಚಿನ, ಆದಮೇಲೆ ಮೇಲೆ 3 ಇಂಚಿನ ಪೈಪ್ನ ಮೇಲೆ ಗ್ಯಾಸ್ ಸ್ಟವ್ ಲೈಟ್ರ್. ಒಬ್ಬರು ಈ ಎಂಡ್ ಕ್ಯಾಪ್ನಲ್ಲಿ ಗ್ಯಾಸ್ ಸ್ಟವ್ ಲೈಟ್ರನ್ನು ಫಿಕ್ಸ್ ಮಾಡ್ತಾರೆ. ನಾವಿಲ್ಲಿ 3 ಇಂಚಿನ ಪೈಪಲ್ಲಿ ಒಂದು ತೂತು ತೆಗೆದು ಅದರಲ್ಲಿ ಈ ಗ್ಯಾಸ್ ಸ್ಟವ್ ಲೈಟ್ರನ್ನು ಫಿಕ್ಸ್ ಮಾಡಿದ್ದೇವೆ. ನಿಮಗೆ ಈ ಮಂಕಿ ಗನ್ನನ್ನು ತಯಾರಿಸಲಿಕ್ಕೆ ಬೇಕಾಗುವಂಥ ಇಷ್ಟು ವಸ್ತುಗಳು ನಿಮಗೆ ಮಾರುಕಟ್ಟೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿಗ್ಬೋದು. ಮತ್ತು ನಿಮಗೆ ವಿತ್ ನೋ ಕಾಸ್ಟ್ ನಿಮಗೆ ಹೇಗೆ ತಯಾರಿಸ್ಬೋದು ಅಂತ ಹೇಳಿದ್ರೆ ಈ ಮನೆ ಕೆಲಸಕ್ಕೆ ಉಪಯೋಗಿಸಿ ಉಳಿದಂಥ ಈ PVC ಪೈಪ್ ಏನಿರ್ತದೆ ಅದನ್ನು ಉಪಯೋಗಿಸಿಕೊಂಡು ಈ ಮಂಕಿ ಗನ್ ತಯಾರಿಸ್ಬೋದು. ಮತ್ತು ಈ ಲೈಟರ್ ಏನುಂಟು ಗ್ಯಾಸ್ ಸ್ಟವ್ ಲೈಟರ್, ಅದು ಕೂಡ ಈ ಉಪಯೋಗಕ್ಕೆ ಬರುವಂಥ ಹಳತ್ತು ಲೈಟರ್ ಏನಿರ್ತದೆ ಅದನ್ನು ಉಪಯೋಗಿಸಿಕೊಂಡು ಇದನ್ನು ತಯಾರಿಸ್ಬೋದು. ಮತ್ತು ಕೊನೆಯದಾಗಿ ನೋಡೋದಾದರೆ ಈ ಮಂಗಗಳು ಅಥವಾ ಈ ಬೇರೆ ಪ್ರಾಣಿ ಪಕ್ಷಿಗಳು ಬೆಳೆ ನಾಶ ಮಾಡಲಿಕ್ಕೆ ಬಂದಾಗ ನಾವು ಈ ಮಂಕಿ ಗನ್ನನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೋದು ಅಂತ ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ಕೊನೆ ತನಕ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಶುರುವಿನಿಂದ ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು.